ಹಾ, ಇನ್ನು ನೀವಿಬ್ಬರು ನನ್ನ ಸ್ವತ್ತು. ನಡೆಯಿರಿ. ಸ್ವಾಮಿ, ದೇವಿ, ಸ್ವಾಮಿ, ಅದೃಷ್ಟವಿದ್ದರೆ, ಕಾಶಿ ವಿಶ್ವನಾಥನ ಕೃಪೆ ಇದ್ದರೆ ಮತ್ತೆ ಸಂಧಿಸೋಣ ದೇವಿ. ಸ್ವಾಮಿ. ಹರಿಶ್ಚಂದ್ರ, ಮಹಾತ್ಮ, ಈ ಧನವನ್ನು ದಕ್ಷಿಣೆಯ ಧನಕ್ಕೆ ಸಂದಾಯ ಮಾಡಿಕೊ. ಉಳಿದದ್ದನ್ನು ಆದಷ್ಟು ಶೀಘ್ರವೇ ಕೊಡುತ್ತೇನೆ. ಯಾವ ಧನ, ಯಾವ ಸಂದಾಯ? ಮಹಾತ್ಮ, ಹೀಗೇಕೆ ಹೇಳುತ್ತಿರುವೆ? ಓಹ್, ಇದೋ ನಾನು ನಿನ್ನ ಹಿಂದೆ 1 ತಿಂಗಳ ಕಾಲ ಹಸಿವು ನೀರಡಿಕೆಯಿಂದ ಕಾಡು ಮೇಡುಗಳಲ್ಲಿ ಅಲೆದದ್ದು ಹುಡುಗಾಟಕ್ಕೆಂದುಕೊಂಡೆಯಾ? ಇದು ನನ್ನ ಭತ್ಯಕ್ಕೆ ಸರಿಹೋಯಿತು. ಗುರುಗಳ ದಕ್ಷಿಣೆಗೆ ಯೋಚನೆ ಮಾಡು. ಸಮಯ ಸರಿದು ಹೋಗುತ್ತಿದೆ. ವಿಶ್ವನಾಥ,
ಇದೆಂತಹ ಪರೀಕ್ಷೆ ವಿಶ್ವನಾಥ. ಹಾ ನಡಿ. ಧರ್ಮದ ದಾರಿಯಲ್ಲಿ ಬರೀ ಕಲ್ಲು ಮುಳ್ಳು, ಸಂಕಟದ ಉರಿಬೆಂಕಿ, ಹಸಿವು, ದಾಹ, ಚಳಿ ಬಿಸಿಲುಗಳ ಅಗ್ನಿ ಪರೀಕ್ಷೆ. ಇದನ್ನೆಲ್ಲ ದಾಟಿ ನಿಂತರೆ ಗೆಲುವಿನ ಉತ್ತುಂಗ ಶಿಖರ, ಸೋತರೆ ತಳಕಾಣದ ಆಳವಾದ ಪಾತಾಳ. ಸತ್ಯಕ್ಕಾಗಿ ಅಗಲಿ ಹರಿಶ್ಚಂದ್ರ ಚಂದ್ರಮತಿಯರು ಬೇರೆ ಬೇರೆ ಆದರು. ಅದೇ ಸತ್ಯದ ಬಲದಿಂದಲೇ ಮತ್ತೆ ಒಂದುಗೂಡಬೇಕು. ನಿಜ ಸ್ವಾಮಿ, ಅಂತ ಸಂದರ್ಭವು ನಮ್ಮ ದೀರ್ಘ ಸುಮಂಗಲಿ ಭವ. ಊರ್ಮಿಳೆ, ನಿನ್ನ ಸಹೋದರಿ ಸೀತೆ ನಿತ್ಯವೂ ಹೂಮಾಲೆಯನ್ನು ಕಟ್ಟಿ ತರುತ್ತಾಳೆ ಎಂದು ಅಕ್ಕ ಕೌಸಲ್ಯಾದೇವಿ ಹೇಳಿದಳು. ಈಗ ನೀನು ತಂದೆಯಲ್ಲ? ಹೌದು ಮಾತೆ, ಸೀತೆಯನ್ನು ಕಂಡು ನನಗೂ ಹಾಗೆ ಮಾಡಬೇಕೆನಿಸಿತು. ಮಿಥಿಲೆಯಲ್ಲಿಯೂ ನಿತ್ಯ ನಾವು ಸಹೋದರಿಯರೆಲ್ಲರೂ ಒಟ್ಟಿಗೆ ಹೂಮಾಲೆಯನ್ನು ಕಟ್ಟುತ್ತಿದ್ದೆವು. ಒಳ್ಳೆಯ ಸಂಸ್ಕಾರದಿಂದ ಬಂದ ನಿಮಗೆ ನಾನು ಯಾವ ಉಪದೇಶವನ್ನು ಮಾಡುವ ಅಗತ್ಯವೂ ಇಲ್ಲ. ಹಿರಿಯರ ಮನಸ್ಸನ್ನು ಅರ್ಥ ಮಾಡಿಕೊಂಡು ಹೇಳದೆ ನಡೆಯುವುದು ಒಳ್ಳೆಯ ವಿಷಯ. ಆದರೆ ಮಾತೆ, ನನ್ನಿಂದಲೂ ನಿಮ್ಮ ಮನಸ್ಸಿಗೆ ಬೇಸರವಾಗಬಾರದೆಂದು ನನ್ನ ಆಸೆ. ನನ್ನಿಂದಲೂ ಎಂದರೆ ಇನ್ಯಾರಿಂದ ಬೇಸರ? ಊರ್ಮಿಳೆ, ನಿನ್ನ ಮಾತಿನ ಅರ್ಥವೇನು? ಈ ನಿಮ್ಮ ನಗುಮುಖದ ಹಿಂದೆ ಇರೋ ನೋವು ನನಗೆ ಅರ್ಥವಾಗುವುದಿಲ್ಲವೇ? ಅಂದರೆ ನನಗೆ ನೋವಿದೆ ಎಂದು ನಿನಗೆ ಯಾರು ಹೇಳಿದರು? ಯಾರಾದರೂ ಏಕೆ ಹೇಳಬೇಕು? ನನಗೆ ಅರ್ಥವಾಗುತ್ತದೆ. ಇಂಥ ಆಲೋಚನೆಯಾದರೂ ನಿನಗೆ ಏಕೆ ಬಂತು ಊರ್ಮಿಳೆ? ನಿಜ ಹೇಳಬೇಕೆಂದರೆ ನನಗೆ ಇಲ್ಲಿ ಯಾವ ಕೊರತೆಯೂ ಇಲ್ಲ. ನಾನು ಸಂತೋಷವಾಗಿಯೇ ಇದ್ದೇನೆ. ಮಹಾರಾಜರು ಹಿರಿಯ ರಾಣಿಯರನ್ನು ಕಡೆಗಣಿಸಿ ಕಿರಿಯ ರಾಣಿಯ ಅರಮನೆಯಲ್ಲಿರುವುದು ನಮಗೆ ಕಾಣುವುದಿಲ್ಲವೇ? ಅದರಿಂದ ನಿಮಗೆ ನೋವಾಗದೇ ಇರುತ್ತದೆಯೇ? ಇಲ್ಲ ಊರ್ಮಿಳ, ನಾನು
ಮಹಾರಾಜರ ಜೊತೆ ಪಟ್ಟ ಏರುವ ಹಿರಿಯ ರಾಣಿಯೂ ಅಲ್ಲ, ಚಿಕ್ಕ ವಯಸ್ಸಿನ ಅಕ್ಕರೆಯ ಕಿರಿಯ ರಾಣಿಯೂ ಅಲ್ಲ. ಪಾಲಿಗೆ ಬಂದದ್ದೇ ಪರಮ ಭಾಗ್ಯವೆಂದು ಸಮಾಧಾನದಿಂದ ಬದುಕುವುದನ್ನು ಮೊದಲಿನಿಂದಲೂ ಅಭ್ಯಾಸ ಮಾಡಿಕೊಂಡಿದ್ದೇನೆ. ನಿಮ್ಮ ಶಾಂತಿ ಸಮಾಧಾನವನ್ನು ಕಂಡು ನನಗೆ ಅಚ್ಚರಿಯಾಗುತ್ತಿದೆ. ಅಚ್ಚರಿ ಪಡುವಂಥದ್ದೇನಿದೆ ಊರ್ಮಿಳೆ? ಇದು ಅನಿವಾರ್ಯ. ದೊರೆಯಲಾಗದ ಭಾಗ್ಯವನ್ನು ನೆನೆದು ಕೊರಗುವುದರಿಂದ ಏನು ಪ್ರಯೋಜನ? ಎಲ್ಲರಿಗೂ ನಿಮ್ಮಂತೆಯೇ ಸಮಾಧಾನವನ್ನು ಬೆಳೆಸಿಕೊಳ್ಳಲು ಸಾಧ್ಯವೇ? ಕೌಸಲ್ಯ ಮಾತೆಯವರಿಗೆ ಒಂದು ರೀತಿ ವೈರಾಗ್ಯವೇ ಬಂದುಬಿಟ್ಟಿದೆ. ಪಾಪ, ಅವಳ ಸ್ಥಿತಿ ನನಗಿಂತ ಶೋಚನೀಯ. ಹಿರಿಯ ರಾಣಿ ಹಿರಿಯ ನೋವಿಗೆ ತುತ್ತಾದಳು. ತಪ್ಪು ತಿಳಿಯಬೇಡಿ ಮಾತೆ. ಹಿರಿಯ ರಾಣಿಯರಾದ ನೀವು ನಿಮ್ಮ ಪತಿವ್ರತಾ ಧರ್ಮವನ್ನು ನಿಷ್ಠೆಯಿಂದ ಪಾಲಿಸಿದ ಹಾಗೆ ನಿಮ್ಮ ಪತಿಗೆ ಅವರ ಕರ್ತವ್ಯದ ಬಗ್ಗೆ ಆಗಾಗ ಎಚ್ಚರ ನೀಡಬೇಕಾಗಿತ್ತು. ಹಾಗೆ ಮಾಡಿದ್ದರೆ ಇಂದು ಈ ಪರಿಸ್ಥಿತಿ ಬರುತ್ತಿರಲಿಲ್ಲವೋ ಏನೋ. ತಪ್ಪು ಮಗಳೇ. ಧರೆಯನ್ನಾಳುವ ದೊರೆಗೆ ಬುದ್ಧಿ ಹೇಳುವ ಉದ್ದಟತನ ತೋರುವುದು ಕುಲಸ್ತ್ರೀಯ ಲಕ್ಷಣವಲ್ಲ. ಹಾಗಾದರೆ ದೊರೆಗಳಿಗೆ ತಮ್ಮ ಕರ್ತವ್ಯಗಳ ಬಗ್ಗೆ ಗಮನವಿರಬೇಕಲ್ಲವೇ? ಬೇಡ ಊರ್ಮಿಳೆ, ಬೇಡ. ಅಂತಹ ಅವಿಧೇಯತೆ ನನಗೂ ಬೇಡ, ನೀನು ಬೆಳೆಸಿಕೊಳ್ಳಬೇಡ. ನನ್ನನ್ನು ಕ್ಷಮಿಸಿ ಮಾತೆ. ನಾನು ಚಿಕ್ಕವಳಾಗಿ ಹೀಗೆ ಮಾತನಾಡಬಾರದಿತ್ತು. ನನ್ನ ಮೇಲಿನ ಅಕ್ಕರೆ ನಿನ್ನನ್ನು ಹೀಗೆ ಮಾತನಾಡಿಸಿತು. ನಿನ್ನ ತಪ್ಪಿಲ್ಲ. ಆದರೆ ಕೌಸಲ್ಯಾದೇವಿಗೆ ನನ್ನಷ್ಟು ಶಾಂತಿ ತಂದುಕೊಳ್ಳುವ ಶಕ್ತಿ ಇಲ್ಲ. ಅದಕ್ಕೂ ಕಾರಣಗಳುಂಟು. ಕಾರಣಗಳೇ? ಹೌದು ಊರ್ಮಿಳೆ. ನಾವು ಇನ್ನೆಂದೂ ಕೈಕೇಯಿಯ ಅರಮನೆಗೆ ಹೋಗಲೇಬಾರದೆಂದು ನಿರ್ಧಾರ ಮಾಡಿದ ಆ ದಿನ ಈಗಲೂ ಮರೆತಿಲ್ಲ. ಮಹಾರಾಣಿ, ಸಖಿ, ಏನಿದೆಲ್ಲ? ಏನಾಯಿತು? ಕ್ಷಮಿಸಿ ಮಹಾರಾಣಿ. ನೀವು ಭೇಟಿ ಮಾಡಲು ಬರುತ್ತೀರಿ ಎಂಬ ಸಂದೇಶವನ್ನು ಕಿರಿಯ ರಾಣಿಯವರಿಗೆ ತಿಳಿಸಲಾಗಲಿಲ್ಲ. ಏಕೆ ತಿಳಿಸಲಾಗಲಿಲ್ಲ? ನಿನ್ನ ಮುಖದ ಗಾಯ ಹೇಗಾಯಿತು? ನಿಮ್ಮ ಸಂದೇಶವನ್ನು ತಿಳಿಸಲು ನಾನು ಕಿರಿಯ ರಾಣಿಯವರ ಅಂತಃಪುರದ ಒಳಗೆ ಹೆಜ್ಜೆ ಇರಿಸಿದೆ. ಅಷ್ಟರಲ್ಲಿ ಕಾಪಾಡಿ 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 ಕಾಪಾಡಿ. ಸಖಿ, ಯಾರಿಂದ ಆ ಗಿಳಿಗಳಿಗೆ ಕೆಟ್ಟ ಪಾಠವಾಗಿದೆಯಂತೆ? ಅದು ಮಹಾರಾಣಿ. ಏನೆಂದು ಧೈರ್ಯವಾಗಿ ಹೇಳು ಸಖಿ. ನೀನು ನನ್ನ ಸಖಿ. ನಿನ್ನ ಯೋಗಕ್ಷೇಮ ನೋಡಿಕೊಳ್ಳುವುದು ನನ್ನ ಹೊಣೆ. ಹೇಳು, ಯಾರು ಆ ರೀತಿ ಪಳಗಿಸಿದರಂತೆ? ಕಿರಿಯ ರಾಣಿಯವರ ಆಪ್ತದಾಸ್ಯರು ಹಾಗೆ ಮಾಡಿದ್ದಾರಂತೆ. ಆಯ್ತು, ನೀನಿನ್ನು ಹೋಗು. ಮೊದಲು ವೈದ್ಯರನ್ನು ಕಂಡು ಚಿಕಿತ್ಸೆ ಮಾಡಿಸಿಕೊ. ಇನ್ನೆಂದು ನೀವು ಕೈಕೇಯಿಯ ಅಂತಃಪುರದತ್ತ ಹೋಗುವುದು ಬೇಡ. ಆಗಲಿ ಮಹಾರಾಣಿ. ಸುಮಿತ್ರೆ, ಕೇವಲ ಸಖಿಯರಿಂದ ಇಂಥ ನಿರ್ಧಾರ ತೆಗೆದುಕೊಳ್ಳಲು ಸಾಧ್ಯವೇ? ಸದ್ಯ
ಮೊದಲೇ ತಿಳಿದದ್ದು ಒಳ್ಳೆಯದೇ ಆಯಿತು. ಗಿಳಿಗಳಿಂದ ಕಚ್ಚಿಸಿಕೊಳ್ಳಲು ನಾವು ಅವಳ ಅಂತಃಪುರಕ್ಕೆ ಹೋಗಬೇಕೆ? ನಾವಲ್ಲಿಗೆ ಬರಬಾರದೆಂದೇ ಈ ಹಂಚಿಕೆ. ಅವಳಿಗೆ ನಮ್ಮ ಸ್ನೇಹ ಬೇಕಾಗಿಲ್ಲ, ಮಹಾರಾಜರ ಪ್ರೇಮ ಮಾತ್ರ ಬೇಕು. ಸುಮಿತ್ರೆ, ನನಗೆ ನೀನು, ನಿನಗೆ ನಾನು. ಅವಳ ಸ್ನೇಹದಿಂದ ನಮಗೇನೂ ಆಗಬೇಕಿಲ್ಲ. ಇನ್ನು ಮುಂದೆ ನಾವು ಅವಳ ಅಂತಃಪುರಕ್ಕೆ ಹೋಗುವುದೇ ಬೇಡ. ನೀನು ಹೇಳು ಊರ್ಮಿಳೆ, ನಾವು ಅವಳಿಗೆ ಯಾವ ಅನ್ಯಾಯವನ್ನು ಮಾಡಿದ್ದೆವು? ಯಾವ ಕೇಡನ್ನು ಮಾಡಿದ್ದೆವು? ಎಂದಾದರೂ ಅವಳನ್ನು ಕಡೆಗಣಿಸಿ ನುಡಿದಿದ್ದೇವೆ? ಎಂದಾದರೂ ಅಪಮಾನಿಸಿದ್ದೇವೆ? ನಮಗೆ ಅನ್ಯಾಯವಾದರೂ ಸಹಿಸಿಕೊಂಡು ನಮ್ಮ ಪತಿಯ ಮಡದಿಯಲ್ಲವೇ, ನಾವು ಪ್ರೀತಿ ವಿಶ್ವಾಸದಿಂದ ಇರಬೇಕಲ್ಲವೇ ಎಂದು ಅವಳ ಬಾಗಿಲಿಗೆ ಹೋದರೆ ಇಂತಹ ಸ್ವಾಗತ? ನಮ್ಮ ಬಗ್ಗೆ ಅವಳ ಮನಸ್ಸಿನಲ್ಲಿ ಎಷ್ಟು ವಿಷ ತುಂಬಿದೆ ಎಂದು ಇದರಿಂದ ಅರ್ಥವಾಗುವುದಿಲ್ಲವೇ? ನಿಜ ಮಾತೆ, ಆದರೆ ಈ ಪ್ರಸಂಗವನ್ನು ನೀವು ಮಹಾರಾಜರ ಗಮನಕ್ಕೆ ತರಬೇಕಾಗಿತ್ತು. ತಪ್ಪು ಊರ್ಮಿಳೆ, ಅದು ಕೂಡದು. ನಮ್ಮ ಪತಿ ನಮ್ಮನ್ನು ಅಷ್ಟೊಂದು ಪ್ರೀತಿಸದಿದ್ದರು ನಮ್ಮನ್ನು ಎಂದೂ ಅಗೌರವಿಸಿಲ್ಲ. ನಮ್ಮ ಸ್ಥಾನಮಾನಗಳಿಗೆ ಎಂದೂ ಯಾವ ಕುಂದೂ ಬರಲು ಬಿಟ್ಟಿಲ್ಲ. ಈ ವಿಷಯ ತಿಳಿದರೆ ಸಾಮಾನ್ಯನಂತೆ ತನ್ನ ಅರಮನೆಯು ಸವತಿಯರ ಘರ್ಷಣೆಯ ಗೂಡಾಯಿತು ಎಂದು ನೊಂದುಕೊಳ್ಳುತ್ತಾರೆ. ಮಾತೆ, ನಿಮ್ಮ ಸಹನೆ, ಪತಿಯ ಮನಸ್ಸಿಗೆ ನೋವಾಗಬಾರದೆಂಬ ನಿಮ್ಮ ಭಾವನೆ ಅಪೂರ್ವ. ನನಗೆ ಕೈಕೇಯಿಯ ಬಗ್ಗೆ ದ್ವೇಷವಿಲ್ಲ. ನಮ್ಮ ಸುಖ ಸಂತೋಷಗಳನ್ನೆಲ್ಲ ಕಿತ್ತುಕೊಂಡಳಲ್ಲ ಎಂಬ ಅಸಮಾಧಾನವಿಲ್ಲ. ನಾನು ಬಂದರೂ ಗಮನಿಸಿದಂತೆ ಗಾನವಾದ ಆಲೋಚನೆ ಏನು ದೇವಿ? ಹರಿಶ್ಚಂದ್ರ, ಚಂದ್ರಮತಿಯರ ಕತೆ ಬಗ್ಗೆ ಯೋಚಿಸುತ್ತಿದ್ದೆ ಸ್ವಾಮಿ. ಅಯ್ಯೋ, ಏನ್ ಮಾಡಲಿ, ನಾನು ಏನ್ ಮಾಡಲಿ? ಅಷ್ಟಲಕ್ಷ್ಮಿಯರಿಂದ ಅಷ್ಟೈಶ್ವರ್ಯದನುಗ್ರಹ ಪಡೆದ ಭಾಗ್ಯವಂತೆ. ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ. ರಾಮ ಹೃದಯ ನಿವಾಸಿನಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಸೀತೆ ಮಾತೆ